ತಗೋಬೇಕು ಅದು ವಹಿಸ್ತೀವಿ. ನಾವು ಕಂಟೆಂಪ್ಟ್ ಸುರಜ್ ರೇವಣ್ಣ. ಅವಕಾಶಕ್ಕಾಗಿ ಧನ್ಯವಾದಗಳು ಮನೆ ಸಭಾಪತಿಗಳೇ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1940 ಗಣಿ ಹಾಗೂ ಭೂವಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರಿಗೆ. ಸಚಿವರು, ಕೃಷಿ ಸಚಿವರು ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿ. ಹೇಳಿ. ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಆದರೆ ಕೇಳಿ. ನನ್ನ ಪ್ರಶ್ನೆಯ ಮೂಲ ಈ ಪ್ರಶ್ನೆಯಲ್ಲಿ ಮುಖ್ಯವಾಗಿ ನಾನು ಕೇಳಕ್ಕೆ ಬಯಸೋದೇನೆಂದರೆ ಮಾನ್ಯ ಸಚಿವರಿಗೆ 1999ರಲ್ಲಿ ಇವತ್ತೇನು ಈಗ ಸ್ಮಶಾನದ ಜಾಗದ ವಿಷಯವಾಗಿ ಇವತ್ತು ಒಂದು ವಿವಾದಾತ್ಮಕ ಒಂದು ಪ್ರಸಂಗ ನಡೀತಾ ಇದೆ. ಅದನ್ನು 1999ರಲ್ಲಿ ಆಗಿನ ತಹಶೀಲ್ದಾರ್ ಆಗ್ಬೋದು ಅಥವಾ DC ಆಗ್ಬೋದು ಆ ಜಾಗನ ರುದ್ರಭೂಮಿ ಅಂತ ಅವರೇ ಸರ್ವೆ ಮಾಡಿ ಅವರೇ RTCಲೂ ಕೂಡ ಮೆನ್ಷನ್ ಆಗಿಬಿಟ್ಟಿದೆ. 1999ರಂತೆ ಈ ಕೆಳಕಂಡ ಎರೆಬೆರೆಕಾವಲು ಗ್ರಾಮದ ಈ ಗ್ರಾಮಸ್ಥರಿಗೆ ಉಪಯೋಗಕ್ಕೆ ಈ ಕೆಳಕಂಡ ಸರ್ವೆ ನಂಬರ್ 83 ಇವತ್ತು ಈ ಬಗ್ಗೆ ಪ್ರಶ್ನೆ ಹಾಕಿದ್ದೀವಿ, ರುದ್ರಭೂಮಿಗೆ ಕಾಯ್ದಿರಿಸಲು ಆದೇಶ ನೀಡಲಾಗಿದೆ ಅಂತ RTCಲಿ ಮುಂಚಿತವಾಗಲೇ ಪ್ರಶ್ನೆ, ಅದು ನನ್ನ ಪ್ರಶ್ನೆ ಆಗಿತ್ತು. ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಹೋದ ವರ್ಷ 2025ರಲ್ಲಿ ಈಗ ಬಂದಂಥ ಜಿಲ್ಲಾಧಿಕಾರಿಗಳು ಈ ಒಂದು ರುದ್ರಭೂಮಿ ಜಾಗನ ಕಳ್ಳು ಗಣಿಗಾರಿಕೆಗೆ ಅದು ರಾಯಲ್ಟಿ ಕಲೆಕ್ಟ್ ಮಾಡೋಕ್ಕೆ ಅದನ್ನು ಆದೇಶ ಮಾಡಿದ್ದಾರೆ. ಅದನ್ನು ಹಿಂದೆ RTCಲಿ ಬರ್ತಿದ್ದು ರುದ್ರಭೂಮಿ ಅಂತ, ಇವತ್ತಿನ RTCಲಿ ಬರ್ತಿದ್ದು ಸರ್ಕಾರಿ ಬೀಳು ಅಂತ. ಅಲ್ಲಿಗೆ ಅದಲು ಬದಲು ಮಾಡಿ VAನೂ ಕೂಡ ಅದೇ ರೀತಿ ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರೆ. TCನೂ ಕೂಡ ಬ್ಲೈಂಡಾಗಿ ಆ ರುದ್ರಭೂಮಿಗೆ ಏನು ಕಾಯ್ದಿರಿಸಿದ ಜಾಗನ ಇವತ್ತು ಕಲ್ಲು ಗಣಿಗಾರಿಕೆಗೆ ಸೀಮಿತವಾಗಿ ಕಲ್ಪಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾನು ಒಂದು ಪ್ರಸ್ತಾಪ ಮಾಡೋಕ್ಕೆ ಬಯಸೋದು, ಸುಮಾರು 12ರಿಂದ 13 ಲೀಸ್ ಹೋಲ್ಡರ್ಸ್ ಇದ್ದಾರೆ ಸುತ್ತಮುತ್ತ ಈ ಒಂದು ಸರ್ವೆ ನಂಬರ್ 83ರಲ್ಲಿ. ಈ ಸರ್ವೆ ನಂಬರ್ 83ರಲ್ಲಿ ಇವತ್ತೇನು ಈ ಸ್ಮಶಾನದ ಜಾಗ ಇದೆ ಆದರೂ 100 ಮೀಟ್ರ್ ಒಳಗಡೆ ನಾವು ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡ್ಬೋದು ಅಂತ ಇವತ್ತು ಸರ್ಕಾರದ ಒಂದು ಅಧಿನಿಯಮ ಇದೆ. ಆ ನಿಯಮದಂತೆ ಈ 100 ಮೀಟ್ರ್ ಒಳಗಡೆ ಸುಮಾರು 30 ಮನೆಗಳಿದ್ದಾವೆ. ಮುಖ್ಯವಾಗಿ ಒಂದು ಕಟ್ಟೆನೂ ಕೂಡ ಇದೆ, 20 ಮೀಟ್ರ್ ಅಂತರದಲ್ಲಿ ಒಂದು ಕಟ್ಟೆನೂ ಕೂಡ ಇದೆ. ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಏನಾಗಬೇಕು ಅಂತ ಸಚಿವರನ್ನ ಕೇಳಿ, ಏನಾಗಬೇಕು ಧೂಳು ಏನು ಸೃಷ್ಟಿ ಆಗ್ತಾ ಇದೆ ಒಂದು 12-13 ಕ್ರಷರ್ಗಳಿಂದ ಅದು ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಆಮೇಲೆ ಒಂದೇ ಅದನ್ನು ಹೇಳ್ತಾ ಇದ್ದೀನಿ, ಸ್ಮಶಾನಕ್ಕೆ ಇವಾಗ ಏನು ಕಾಯ್ದಿರಿಸಿದ ಹಿಂದೆ 1990ನಲ್ಲಿ RTCಲಿ ಬರ್ತಾ ಇದೆ, ಅದನ್ನು ಬೇರೆ ಜಾಗ ತೋರಿಸ್ತೀವಿ ಅಂತ ಇವಾಗಿನ ಕಂದಾಯ ಇಲಾಖೆ ಅದ್ರ ಬಗ್ಗೆ ಒಂದು ಅಸ್ಪಷ್ಟತೆ ತೋರಿಸಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಹೇಳಿ. ಸ್ವಲ್ಪ ದಯಮಾಡಿ ಈ ಸ್ಮಶಾನಕ್ಕೆ ಏನು ಕೊಟ್ಟಿದ್ದಾರೆ ಆ ಜಾಗಕ್ಕೂ ಗಣಿ ಲೈಸೆನ್ಸ್ ಕೊಟ್ಟಿರೋ ಜಾಗಕ್ಕೂ ಸಂಬಂಧ ಇಲ್ಲ. ಅದೇ ಸಪ್ರೇಟ್ ಅಂತ ಹೇಳಿ DC ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ನೀವು DC ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಈಗ 25 ಬಹುಶಃ 20 ಈಗ ಈ ಜನವರಿನಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸ್ಮಶಾನದ ಜಾಗ ಹೊರತುಪಡಿಸಿ ನಾವು ಕೊಟ್ಟಿರ್ತಕ್ಕಂಥ 5 ಲೈಸೆನ್ಸ್ ಏನಿದೆ ಇದು ಸಪ್ರೇಟ್ ಜಾಗ, ಇದು ಸರ್ಕಾರಿ ಜಮೀನಿದೆ. ಇದರಲ್ಲಿ 100 ಮೀಟ್ರ್ ಒಳಗಡೆ ಯಾವುದೂ ಆ ಥರದ ನಿಬಂಧನೆಗೆ ಒಳಪಟ್ಟೆ ಕೊಟ್ಟಿದ್ದೀವಿ. ಯಾವುದೂ ಸಹ 100 ಮೀಟ್ರ್ ಒಳಗಡೆ ಕಟ್ಟಡ ಇಲ್ಲ ಮತ್ತು ಮನೆಗಳಿಲ್ಲ ಅಥವಾ ಸ್ಮಶಾನಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ದಾರೆ. ನೀವು ಮತ್ತೆ ಅದನ್ನು ಸ್ಮಶಾನ ಅಂತೇಳಿ ಇತ್ತು, ಅದನ್ನು ಬದಲಾವಣೆ ಆಗಿದೆ ಮತ್ತು ಮನೆ ಇದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ನಾನು ನಮ್ಮ ಕಾರ್ಯದರ್ಶಿಯವರಿಗೆ ಇಲ್ಲಿಂದನೇ ಸೂಚನೆ ಕೊಡ್ತೀನಿ, ಆ ಥರದ್ದಿದ್ದರೆ ರಿಪೋರ್ಟ್ ತರಿಸಿ ಆ ಲೈಸೆನ್ಸನ್ನು ರದ್ದು ಮಾಡಲಿಕ್ಕೆ ಮಾಡ್ಬೋದು. ಸ್ಮಶಾನನೇ ಆಗಿದ್ದರೆ, ಸ್ಮಶಾನ ಬೇರೆ ಜಾಗ ಆಗಿದ್ದು ಸ್ಮಶಾನ ಅಲ್ಲದೇ ಇರೋ ಜಾಗ ಗೋಮಾಳದಲ್ಲಿ ಕೊಟ್ಟಿದ್ದರೆ ಲೈಸೆನ್ಸನ್ನು ಮುಂದುವರಿಸ್ತೀವಿ. ಓಕೆ. ಈಗ ಸ್ಥಳೀಯ ಗ್ರಾಮಸ್ಥರು ರೀಸೆಂಟಾಗಿ ಒಂದು ದೂರು ಅರ್ಜಿ ಕೊಟ್ಟಿದ್ದಾರೆ. ಆ ದೂರು ಅರ್ಜಿಯಲ್ಲಿ 2-3 ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ, ನಾವು ಇದೇ ಜಾಗದಲ್ಲಿ ಸ್ಮಶಾನ ಇತ್ತು, ಅದಕ್ಕೆ ಅಗತ್ಯವಾದ ದಾಖಲಾತಿಗಳೆಲ್ಲ ಇದ್ದಾವೆ, ಆ ಜಾಗನ ಉಳಿಸ್ಕೊಡಿ, ಅದಕ್ಕೆ ಯಾವುದೇ ರೀತಿ ನಾವು ಕಲ್ಲು ಗಣಿಗಾರಿಕೆ ನಾವು ಅಲೋ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಡೆದಿರೋದು ನಿಮ್ಮ ಇಲಾಖೆಗಿಂತ ಹೆಚ್ಚಾಗಿ ಕಂದಾಯ ಇಲಾಖೆಯಿಂದ ಇವತ್ತು ಈ ಒಂದು ಕ್ಲಾರಿಫಿಕೇಷನ್ ಬೇಕಾಗಿದೆ. ಈಗ ನೀವು ನಿಮ್ಮ ಇಲಾಖೆಯಿಂದ ಅಧಿಕಾರಿಗಳಾಗ್ಬೋದು, ರಾಯಲ್ಟಿ ಆಫೀಸರು ಪ್ಲಸ್ ಜಿಯಾಲಜಿಸ್ಟು, ಈ VA ಮತ್ತು RA ಜೊತೆ ಮೊನ್ನೆ ಇನ್ಸ್ಪೆಕ್ಷನ್ ನಡೆಸಿದ ಸಂದರ್ಭದಲ್ಲಿ ಅವರು ಕಂದಾಯ ಇಲಾಖೆಯವರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಎಲ್ಲಿ ಬರುತ್ತೆ ಅಂತ.
ಈಗ ಅವರೊಂದು ಕುತಂತ್ರ ಮಾಡ್ತಾ ಇದ್ದಾರೆ ಬೇರೆ ಕಡೆ ತೋರಿಸೋ ಸ್ಮಶಾನನ ಅಂತ. ಬಟ್ ಅದೇ ಸ್ಥಳೀಯವಾದ ಗ್ರಾಮಸ್ಥರಿಗೆ ಅದು ಇಲ್ಲ, ನಾವು ಅದೇ ಜಾಗ ನಾವು ಹಿಂದೆ ಪೂರ್ವಜರ ಕಾಲದಿಂದನೂ ಅಲ್ಲೇ ಸ್ಮಶಾನ ಇರೋದು, ಅಲ್ಲೇ ರುದ್ರಭೂಮಿ ಇರೋದು, ನಾವು ಅದು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅವರು ಪ್ರತಿಪಾದಿಸ್ತಾ ಇದ್ದಾರೆ. ಜಾಯಿಂಟ್ ಸರ್ವೆ ಮಾಡಿಸಿ ಆ ಥರದ ವ್ಯತ್ಯಾಸ ಇದ್ರೆ ಕಾನೂನಾತ್ಮಕವಾಗಿ ಏನು ಅದಕ್ಕೆ ಮಾಡ್ಬೋದು ಅದನ್ನ ಮಾಡಿಸ್ಬಿಡಿ. ಕೊನೆ ಸಣ್ಣ ಉಪಪ್ರಶ್ನೆ. ಈಗ ಕಂದಾಯ ಇಲಾಖೆಯವರು ಹೌದು ತಪ್ಪು ಮಾಡಿದ್ದಾರೆ ಅಂತ ನಾವೆಲ್ಲ ಒಪ್ಕೊಂತೀವಿ. ಆದರೆ ಈ ಫಾರಮ್ ಎಸ್ಸಲ್ಲಿ ಆ ಜಿಯಾಲಜಿಸ್ಟ್ ಅಥವಾ ರಾಯಲ್ಟಿ ಆಫೀಸರ್ ಇಬ್ಬರಲ್ಲೊಬ್ಬರು ಅವರೇ ಬರೀಬೇಕು. ಜಿಯಾಲಜಿಸ್ಟೇ ಮೇಯ್ನಾಗಿ ಮೆನ್ಷನ್ ಮಾಡಬೇಕು ಎಲ್ಲಿ ಏನು ಬರುತ್ತೆ. 100 ಮೀಟರ್ ಅಂತರದಲ್ಲಿ ಕಂಟ್ರೋಲ್ ಬ್ಲಾಸ್ಟಿಂಗ್ ಅದೇನು ನಿಯಮ ಇದೆ ಅದರೊಳಗಡೆ ಕಟ್ಟೆ ಬರುತ್ತಾ ಅಥವಾ ಮನೆಗಳು ಬರುತ್ತಾ ಅಂತ. ಅದರಲ್ಲಿ ನಿಮ್ಮ ಜಿಯಾಲಜಿಸ್ಟ್ ಕೂಡ ತಪ್ಪು ಮಾಡಿದ್ದಾರೆ. ಏನು ಹಿರಿಯ ಜಿಯಾಲಜಿಸ್ಟ್ ಆಗ್ಬೋದು ಅಥವಾ ಡಿ ಸಿಗೆ ಆಗ್ಬೋದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಫಾರಮ್ ಎಸ್ಸಲ್ಲೂ ಕೂಡ ತಪ್ಪು ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಕ್ರಮ ತಗೋಬೇಕು. ಈಗ ಅವ್ರು ಬೇಕು ಅಂತ ಟ್ರಾನ್ಸ್ಫರ್ ಆಗೋಗಿದ್ದಾರೆ, ಕೈ ಕಟ್ತಾ ಬಂತು ಅಂದ್ಬಿಟ್ಟು ಅವ್ರು ಟ್ರಾನ್ಸ್ಫರ್ ಆಗೋಗಿದ್ದಾರೆ. ಸಚಿವರು ಹೇಳ್ಬಿಡಿ ಅದನ್ನೇನು ಮಾಡ್ತೀರಿ ಅಂತ. ಸ್ಪಷ್ಟವಾಗಿ ನಮಗೆ ರಿಪೋರ್ಟು ಸಪ್ರೇಟ್ ಇದೆ ಅಂತ ಹೇಳಿದ್ದಾರೆ. ಆಯ್ತು, ತಾವೇ ಸ್ಥಳೀಯ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಭಾಳ ಗಂಭೀರವಾಗಿ ಹೇಳ್ತಾ ಇರೋದ್ರಿಂದ ನಾವು ಡಿ ಸಿ ಅವರಿಗೆ ಸೂಚನೆ ಕೊಟ್ಟು ರೀಸರ್ವೆ ಮಾಡಿಸಿ ಏನಾದ್ರು ಆ ಥರ ಇದ್ದರೆ ಸರಿಪಡಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.